ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ನಟರಾಜ್ ಅವರಿದ್ದಾರೆ. ನಮಸ್ತೆ. ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸಂಪುಟ ಸಭೆ ನಡೀತಾ ಇದೆ. ನೇಮಕಾತಿ ಕುರಿತಂತೆ ಮಹತ್ವದ ಚರ್ಚೆ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಏನ್ ಆಗಬಹುದು ಅಂತ ಅನ್ಸುತ್ತೆ? ಯಾಕೆಂದ್ರೆ ಈ ಸಮಸ್ಯೆಯನ್ನ ತಾತ್ಕಾಲಿಕವಂತೂ ಹೇಗಾದ್ರೂ ತಕ್ಷಣಕ್ಕೆ ಪರಿಹರಿಸಲೇಬೇಕಿದೆ. ಪೂರ್ಣ ಪ್ರಮಾಣದ ಅಲ್ಲದೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಹಂತವಾಗಿ ಈ ಸರ್ಕಾರದ ಮಟ್ಟದಲ್ಲಿ ಏನ್ ಚರ್ಚೆ ನಡೀತಾ ಇದೆ ಮತ್ತು ಅರವಿಂದ್ ಬೆಲ್ಲದವರ ಪತ್ರದ ಕುರಿತಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅರವಿಂದ್ ಬೆಲ್ಲದವರ ಪತ್ರಕ್ಕೆ ಬಂದಂತ ಸಮಯದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿಲ್ಲ. ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಬಂದಂತ ಸಮಯದಲ್ಲಿ ನೀವು ಉದ್ಯೋಗ ಯಾವ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚಿರುತ್ತೆ ಅಂತಂದ್ರೆ ಶಿಕ್ಷಣ, ಆರೋಗ್ಯ, ಅರಣ್ಯ, ಗೃಹ ಅಂದ್ರೆ ಪೊಲೀಸ್ ಇಲಾಖೆ, ಇಂತಹ ಕಡೆ ಇದು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರಗಳು ಇಲ್ಲಿ ಕ್ರಮವನ್ನ ತಗೊಳ್ಬಹುದಾಗುತ್ತೆ. ಆದ್ರೆ ಏನು ಅಂತಂದ್ರೆ ಇಲ್ಲಿ ಪ್ರಮುಖವಾದಂತ ವಿಷಯ, ಇಲ್ಲಿ ಉದ್ಯೋಗ ಕೊಡೋ ಇರುವಂತ ಪ್ರಮುಖ ವಿಷಯ ಅಂತ ಹೇಳಿದ್ರೆ ಸಂಪನ್ಮೂಲ ಕ್ರೋಢೀಕರಣ. ರಾಜ್ಯ ಸರ್ಕಾರ ಈಗೇನು ತಾನು 4,03,00,000 ರೂಪಾಯಿ ಒಂದು ದೊಡ್ಡ ಬಜೆಟ್ ಗಾತ್ರವನ್ನ ಮಂಡಿಸಿದೆ, ಆ ಬಜೆಟ್ ಅನ್ನ ಮಂಡಿಸಿದೆ. ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಏನು ಸಂಪನ್ಮೂಲ ಇದೆ ಅದು ಗ್ಯಾರಂಟಿಗಳಿಗೆ ಹೋಗುತ್ತೆ. ಉಳಿದಂತ ಹಣ ಸರ್ಕಾರಿ ನೌಕರರ ಸಂಬಳ ಮತ್ತೆ ಪಿಂಚಣಿ ಮತ್ತಿತರ ಭತ್ಯೆಗಳಿಗೆ ಹೋಗುತ್ತೆ. ಹಾಗಾಗಿ ಇವರಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಕ್ಕಾಗಿ ಸಿಕ್ಕಿರುವಂತ ಕಡಿಮೆಯ ಪ್ರಮಾಣ. ಇನ್ನು ಹೊಸದಾಗಿ ಉದ್ಯೋಗಕ್ಕೆ ಜನ ಸೇರ್ಪಡೆ ಆದ್ರೆ ಅವರಿಗೆ ಕೊಡುವಂತಹ ಸಂಬಳ, ಸಾರಿಗೆ ಇತ್ಯಾದಿಗಳೇನು ಅನ್ನೋದು ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ರಾಜ್ಯ ಸರ್ಕಾರ ಎಡವಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಹಾಗಾಗಿ ಸಂಪನ್ಮೂಲದ ಕೊರತೆಯ ಕಾರಣಕ್ಕಾಗಿ ಉದ್ಯೋಗ ನೇಮಕಾತಿ ಆಗ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಏನು ಅರವಿಂದ್ ಬೆಲ್ಲದವರು ಒತ್ತಾಯ ಮಾಡಿದರೆ ಆ ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನು ಅನುದಾನ ಹಂಚಿಕೆಯಲ್ಲಿ ಆಗ್ತಾ ಇದೆ ತಾರತಮ್ಯ ಅಂತ ಹೇಳ್ತಿದ್ರೆ ಆ ತಾರತಮ್ಯವನ್ನ ಸರಿಪಡಿಸಬೇಕಾಗುತ್ತೆ. ಮತ್ತೆ GST ಹಂಚಿಕೆಯಲ್ಲಿ ಆಗಿರುವಂತ ಏನು ಹೊಸದಾಗಿ ರಾಷ್ಟ್ರೀಯ ಮಾಡದಂತ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊರತೆ ಉಂಟಾಗಿದೆ, ಅದನ್ನ ಭರ್ತಿ ಮಾಡ್ಕೊಳ್ಬೇಕಾಗುತ್ತೆ. ಈ ಜನಸಂಖ್ಯೆಯ ಆಧಾರದಲ್ಲಿ 16ನೇ ಹಣಕಾಸು ಆಯೋಗ ಒಂದು ಶಿಫಾರಸನ್ನ ಮಾಡಿದ್ರೆ ಜನಸಂಖ್ಯೆಯನ್ನ ಆಧರಿಸಿ ನೀವು ಅನುದಾನವನ್ನ ಹಂಚಿಕೆ ಮಾಡ್ಬೇಕು ಅಂತ ಹೇಳಿದೆಯಲ್ಲ, ಅದನ್ನ ಬದಿಗೊತ್ತಿ ಸಮಾನ ಹಂಚಿಕೆ ಅಥವಾ ತೆರಿಗೆಯ ಪಾಲನ ಕೊಡುವ ದೃಷ್ಟಿಯಿಂದ ಕೊಟ್ರೆ ರಾಜ್ಯ ಸರ್ಕಾರವನ್ನ ಆರ್ಥಿಕವಾಗಿ ಸಬಲಗೊಳ್ಳುವಂತೆ ಮಾಡಿದ್ರೆ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಈಗ ಒಂದು ಅಂದಾಜಿನ ಪ್ರಕಾರ 2,80,000ದಿಂದ 2,85,000 ಹುದ್ದೆ ಖಾಲಿ ಇದಾವೆ ಅಂತೇಳಿ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದು, ಮತ್ತೆ ಅದು ಬಿಟ್ರೆ ಆರೋಗ್ಯ ಇಲಾಖೆಯಲ್ಲಿ. ಹೀಗಾಗಿ ಇದನ್ನ ಭರ್ತಿ ಮಾಡೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ್ದೇ ಕಾಯುವಂತದನ್ನ ಬಿಡಬೇಕಾಗುತ್ತೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕಬಹುದಾಗುತ್ತೆ. ಹಾಗೆಯೇ ನಿಮಗೆ GST ಅಂತ ಈಗ ತೆರಿಗೆ ಸೋರಿಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಏನ್ ಚಿಕ್ಕಪೇಟೆ ಅವಿನಿ ರೋಡ್ ಅಂತ ಇದೆಯಲ್ಲ, ಅಲ್ಲಿ ಪ್ರತಿ ದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಆದ್ರೆ ಅದರಲ್ಲಿ ತೆರಿಗೆ ಪಾವತಿ ಮಾಡಿ ತಗೊಂಡೋಗೋ GST ಬಿಲ್ ಅನ್ನ ತಗೊಂಡೋಗುವಂತವ್ರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲೊಂದು ಪ್ರಹರಿ ಅಂತ ಹೇಳೋದು ದಳ ಇತ್ತು. ಇನ್ನು ತೆರಿಗೆ ಈಗ ವಂಚನೆಯನ್ನು ತಡೆಗಟ್ಟಲಿಕ್ಕಾಗಿ ವೆಹಿಕಲ್ ಅನ್ನ ಹಾಕಿ ಅವರು ಯಾರು ಕಸ್ಟಮರ್ ಬರ್ತಾರೆ ಪರ್ಚೇಸ್ ಮಾಡ್ಕೊಂಡು ಬಂದ ತಕ್ಷಣ ಇಮಿಡಿಯೇಟ್ಲಿ ಚೆಕ್ ಮಾಡಿ ನಿನ್ ಬಿಲ್ ತೋರಿಸು, GST ಬಿಲ್ ಇದೆಯಾ, 10 ರೂಪಾಯಿ ಬಿಲ್ ಇದೆಯಾ, ಪೇಪರ್ ಅಲ್ಲಿ ಬರ್ಕೊಟ್ಟಿದಾರ, ಈ ತರದನ್ನ ಚೆಕ್ ಮಾಡಿ ಬಿಲ್ ಕೊಡದೆ ಹೋದ್ರೆ, GST ಬಿಲ್ ಇಲ್ಲದೆ ಹೋದ್ರೆ ಯಾವ ಆ ವಸ್ತುವನ್ನ ಮಾಡಿದಂತ ವ್ಯಕ್ತಿಯ ಮೇಲೆ ಕ್ರಮವನ್ನ ಜರುಗಿಸ್ತಾ ಇದ್ರು. ಅದು ನಿಂತು ಹೋಗಿದೆ. ಈಗ ಆ ಏನು ತಪಾಸಣಾ ದಳಗಳಿದಾವಲ್ಲ, ಆ ದಳಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ನೀವೆಲ್ಲ ಆಗ ನೋಡಿದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇರ್ತಾ ಇದ್ರು. ಅವ್ರುಗಳೆಲ್ಲ ಬಂದು ಅವ್ರ ರೀತಿಯಲ್ಲಿ ರೈಡೇ ಮಾಡೋರು, ಯಾರು ಪರ್ಚೇಸ್ ಏನಾದ್ರು ವಸ್ತುಗಳನ್ನ ಪರ್ಚೇಸ್ ಮಾಡಿ ಹೋಗ್ತಾರೆ. ಈಗ ಅಂತದ್ದು ಕಾಣ್ತಾ ಇಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಸೋರಿಕೆ ಆಗ್ತದೆ. ಈ ಸೋರಿಕೆಯನ್ನ ತಡೆಗಟ್ಟುವ ಮೂಲಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒತ್ತನ್ನು ಕೊಡ್ಬೇಕಾಗುತ್ತೆ. ಅದು ಮಾಡಿದ್ರೆ ಇವರು ಉದ್ಯೋಗ ಸೃಷ್ಟಿ ಮತ್ತು ಹೊಸ ಉದ್ಯೋಗಗಳಿಗೆ ಕಾಲ್ ಮಾಡುವಂತ ಅವಕಾಶ ಇದೆ. ಈಗ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಂದು 40,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಲಿಕ್ಕೆ ಪ್ರಪೋಸಲ್ ರೆಡಿ ಆಗಿದೆ. ಆದ್ರೆ ಆ ಹುದ್ದೆಗಳನ್ನ ನೇಮಕ ಮಾಡ್ಲಿಕ್ಕಾಗಿ ಕೆಲವಾರು ಅಡ್ಡಿ ಆತಂಕಗಳಿವೆ. ಅದರಲ್ಲಿ ಪ್ರಮುಖವಾದಂತದ್ದು ಸಂಪನ್ಮೂಲ ಕೊರತೆ. ಆ ಸಂಪನ್ಮೂಲ ಕೊರತೆಗೆ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕೊಂಡ್ರೆ ಮಾತ್ರ ಆಗುತ್ತೆ. ಇನ್ನು ನಿಮ್ ಎಲ್ಲಾ ಇಲಾಖೆಗಳಲ್ಲಿ ಬಹುತೇಕ ನೀವು ಎಲ್ಲೇ ಹೋದ್ರು ಕೂಡ ಈ ಔಟ್ಸೋರ್ಸಿಂಗ್ ಅಂತ ಇದೆ, ಹೊರಗುತ್ತಿಗೆ ಪದ್ಧತಿ. ಆ ಹೊರಗುತ್ತಿಗೆ ಪದ್ಧತಿಯ ಕಾರಣಕ್ಕಾಗಿ ನಿಮ್ ಕೆಲಸಗಳು ಆಗ್ತಾ ಇದಾವೆ. ಹಾಗಾಗಿ ಹೊರಗುತ್ತಿಗೆ ಇದೆ, ಗೆಸ್ಟ್ ಲೆಕ್ಚರರ್ ಇದಾರೆ, ಗೆಸ್ಟ್ ಟೀಚರ್ಸ್ ಇದಾರೆ, ಈ ರೀತಿಯಾಗಿ ಒಂದು ತೇಪೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದು ನಿಜಕ್ಕೂ ಸುಮಾರು ಒಂದು ಅಂದಾಜು 20ರಿಂದ 25 ಲಕ್ಷ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಅವರು ಈ 2.5 ಲಕ್ಷ ಉದ್ಯೋಗಕ್ಕಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಅಂದಾಜಿನ ಪ್ರಕಾರ ನಾನು ಹೇಳುವಂಥದ್ದು. ಈಗಿರುವಂತ ಸಮಯದಲ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ಬೇಕಾಗುತ್ತೆ. ಜೊತೆಗೆ ನೀವು ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಹುದ್ದೆಗಳಿವೆ ಅಂತ ಹೇಳ್ತಾರೆ. ಆದ್ರೆ ಆ ಶಿಕ್ಷಣ ಇಲಾಖೆಯ ಕೆಲವು ನೀತಿಗಳಿದಾವೆ.
ಆ ನೀತಿಗಳ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳೇ ಮುಚ್ಚಿ ಹೋಗ್ತಾ ಇದ್ದಾವೆ. ಇನ್ನು ಈ ಕೆಲವು ಸರ್ಕಾರಿ ಶಾಲೆಗಳನ್ನ ನೀವು ಏನಂತಾರೆ ಅದಕ್ಕೆ CSR ಹೊಣೆಗಾರಿಕೆಯ ಹೆಸರಿನಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಅದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದಿನ ಸರ್ಕಾರ ಸನ್ಮಾನ್ಯ ನಾಗೇಶ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದಂತ ಸಮಯದಲ್ಲಿ ಒಂದು ತೀರ್ಮಾನವನ್ನ ತಗೊಂಡ್ರು. ಆ ತೀರ್ಮಾನದ ಪ್ರಕಾರ ಯಾವ ಸರ್ಕಾರಿ ಶಾಲೆಗಳಿದಾವೆ ಅವರಿಗೆ ಇವರು ಅಸೆಟ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ಬೇಕು. CSR ನಿಧಿಯನ್ನ ಬಳಕೆ ಮಾಡಿ ನೀವು ಶಾಲಾ ಕಟ್ಟಡ, ಕಾಂಪೌಂಡ್ ಇತ್ಯಾದಿ ಎಲ್ಲ ಕೊಟ್ಟು ಇಡೀ ಶಾಲೆಯನ್ನ ಆ ಸಂಸ್ಥೆಗೆ ವರ್ಗಾವಣೆ ಮಾಡ್ಬೇಕು. ಆ ಸಂಸ್ಥೆಯವರು ಬೇಕಾದಂತ ಶಿಕ್ಷಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅಲ್ಲಿ ನಿಮಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ಹುದ್ದೆ ಭರ್ತಿ ಮಾಡುವಂತದ್ದು ತಪ್ಪುತ್ತೆ. ಹೀಗಾಗಿ ಇದು ನಮ್ಮ ಏನು ಉದ್ಯೋಗಾಕಾಂಕ್ಷಿಗಳ ಆತಂಕಕ್ಕೆ ಕಾರಣ. ಯಾಕಂದ್ರೆ ಖಾಸಗಿ ವಲಯದವರಾಗ್ತಾರೆ. ಹೀಗಾಗಿ ಇನ್ನು ಆರೋಗ್ಯ ಇಲಾಖೆಯಲ್ಲಂತೂ ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ ಇದೆ. ಪೊಲೀಸ್ ಇಲಾಖೆಯಲ್ಲಿ ಇಂತಿಷ್ಟು ಜನಸಂಖ್ಯೆಗೆ ಇಷ್ಟು ಪೊಲೀಸ್ ಇರಬೇಕು ಅನ್ನೋದಿದೆ. ಆದ್ರೆ ಪ್ರತಿನಿತ್ಯ ಒತ್ತಡದಲ್ಲಿ ಕೆಲಸ ಮಾಡುವಂತ ಸ್ಥಿತಿ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು. ಹಾಗಾಗಿ ನೀವು ಸರ್ಕಾರ ಇವರಿಗೆ ನೇಮಕ ಮಾಡದೇ ಇರೋದ್ರಿಂದಾಗಿ ಇವುಗಳನ್ನೆಲ್ಲ ಮಾಡ್ತಾ ಇದೆ. ಈಗ ಸರ್ಕಾರ ಹೇಳಿದೆ 5 ವರ್ಷಗಳ ವಯಸ್ಸಿನ ವಯೋಮಿತಿಯನ್ನ ಹೆಚ್ಚಳ ಮಾಡಿದೀವಿ ನಾವು. ಮುಂದಿನ ಡಿಸೆಂಬರ್ 31, 2027 ನೀವು ಅರ್ಜಿಯನ್ನ ಹಾಕೊಳ್ಬಹುದಾಗುತ್ತೆ ಅಂತ. ನೀವು ವಯೋಮಿತಿಯನ್ನ ಹೆಚ್ಚಳ ಮಾಡಿದೀವಿ. ಆದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕಾಗಿ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ. KPSC ಅಥವಾ KEಗೆ ನೀವು ಅವಕಾಶನೇ ಕೊಡ್ಲಿಲ್ಲ ಅನ್ನೋಂಥದ್ದು ಹೇಗೆ? ಹಿಂದೆ ಇವ್ರು ಹೇಳುವಂಥದ್ದು ಪಾರದರ್ಶಕತೆ ಕೊರತೆ ಇತ್ತು, ಬಿಜೆಪಿ ಸರ್ಕಾರದಲ್ಲಿ ಅಕ್ರಮ ನಡೆದಿತ್ತು. ಹೌದು, ನಿಮ್ಮ ಸರ್ಕಾರ ಬಂದಂತ ಸಮಯದಲ್ಲಿ ಆ ಅಕ್ರಮಗಳನ್ನ ತಡೆಗಟ್ಟಿ ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಿ, ಇಂತಿಷ್ಟು ಹುದ್ದೆಯನ್ನ ನಾವು ಕೊಡ್ತೀವಿ ಅಂತ. 1 ಲಕ್ಷ ಹುದ್ದೆ ಸೃಷ್ಟಿ ಮಾಡ್ತೀವಿ ಅಂತ. ಸೃಷ್ಟಿ ಮಾಡ್ಬೇಕಲ್ವಾ? ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಬಟ್ ತೋರಿಸುವಂತದ್ದಲ್ಲ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಅಂತಂದ್ರೆ ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ಅಂತಹ ಒಂದು ಆದ್ಯತೆ. ಯಾಕೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಸಂಪನ್ಮೂಲ ಕೊರತೆ. ಅದಕ್ಕಾಗಿ ಒಳ ಮೀಸಲಾತಿ ವಿವಾದವನ್ನ ಇಟ್ಕೊಂಡು ಕೂಡ ನೀವು ನೇಮಕಾತಿಯನ್ನ ಮಾಡ್ಬೋದಾಗುತ್ತೆ. ಏನಂದ್ರೆ 6% ಒಳ ಮೀಸಲಾತಿಯ ಗೊಂದಲ ಇರೋದು. ಯಾರು ಈ 6%, ಈಗ 100 ಹುದ್ದೆ ಇದೆ ಅಂತ ಹೇಳಿ 6% ಜನಕ್ಕೆ ನೀವು ಉದ್ಯೋಗವನ್ನು ಕೊಟ್ಟು ಅವರಿಗೆ ನೀವೊಂದು ಇದ್ರ ಮುಚ್ಚಳಿಗೆಯನ್ನ ಬರೆಸ್ಕೊಳ್ಬಹುದಾಗುತ್ತೆ. ನಿಮ್ಮ ಈ 6% ಜನ ಅಂದ್ರೆ 100ರಲ್ಲಿ 6 ಜನ ಇದೆಯಲ್ಲ, ನಿಮ್ಮ ನೇಮಕಾತಿಯ ವಿವಾದ ನ್ಯಾಯಾಲಯಗಳು ನೀಡುವ ತೀರ್ಪು ಮತ್ತೊಂದು ಇದಕ್ಕೆ ಒಳಪಟ್ಟಿರುತ್ತೆ ಅಂತ. ಈಗ ಮಧ್ಯಪ್ರದೇಶದಾಗಿದೆ 13% ಆ ರೀತಿಯಾದಂತಹ ಒಂದು ಮೀಸಲಾತಿಯ ಗೊಂದಲ ಉಂಟಾಗಿದೆ, ಕೋರ್ಟ್ ಅಲ್ಲಿ ಇದೆ. ಅಲ್ಲಿನ ಸರ್ಕಾರ 13% ಮೀಸಲಾತಿಯನ್ನ ಪಡ್ಕೊಂಡು ಉದ್ಯೋಗ ಪಡ್ಕೊಳ್ತಾರೆ, ಅವ್ರ ಹತ್ರ ಒಂದು ಮುಚ್ಚಳಿಕೆಯನ್ನ ಬರೆಸ್ಕೊಳ್ಳುತ್ತೆ. ನಿಮ್ಮ ಉದ್ಯೋಗದ ಕಾಯಮಾತಿ ಅನ್ನೋದು ಕೋರ್ಟ್ ನ ತೀರ್ಪನ್ನ ಅವಲಂಬಿಸಿರುತ್ತೆ. ನೀವು 6% ಅನ್ನ ಆ ವ್ಯಾಪ್ತಿಗೆ ಇಟ್ಕೊಂಡು ನೀವು 94 ಜನನ ನೇಮಕ ಮಾಡಿ, ಆಗ ನಿಮಗೆ ಸಮಸ್ಯೆ ಇರೋಲ್ವಲ್ಲ. ಹಾಗಾಗಿ ಸಬೂಬನ್ನ ಹೇಳೋದು ಬೇಡ ಸರ್ಕಾರ ಅನ್ನುವಂಥದ್ದು. ಅದ್ರ ಜೊತೆಗೆ ಇದನ್ನ ಒಂದು ರಾಜಕೀಯ ಆಯಾಮದಲ್ಲಿ ನೋಡೋದಾದ್ರೆ ಬಿಜೆಪಿ ಈ ಯುವ ಜನರ ಹೋರಾಟವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳುವ ಸಹಜವಾಗಿ ಇದು ಪ್ರಯತ್ನ ಆಗ್ತಾ ಇದೆ. ಸರ್ಕಾರ ಕೂಡ ತಕ್ಷಣಕ್ಕೆ ಎಚ್ಚೆತ್ಕೊಂಡಿದೆ ಬೇರೆ ಬೇರೆ ದೇಶಗಳಲ್ಲಾಗಿರೋ ಬೆಳವಣಿಗೆ ಮತ್ತು ಯುವ ಜನತೆ ಸಿಟ್ಟಿಗೆದ್ರೆ ಏನಾಗ್ಬೋದು ಅಂತ. ಹಾಗಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲೇಬೇಕಾದಂತ, ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಗುತ್ತಿಗೆ ನೌಕರರಿಂದ ನಡೆಸಬಹುದು ಅಂತಿದ್ರು ಕೂಡ ಎಲ್ಲ ಕಡಿಮೆ ಆಗತ್ತೆ ಒಂದು ಹಣ ಅಂತ ಅಂದ್ರೂ ಕೂಡ ಅನಿವಾರ್ಯತೆ ಬಿದ್ದಿದೆಯಾ ಸರ್ಕಾರದ ಮೇಲೆ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ರಾಜಕೀಯ ಕಾರಣಗಳಿಗಾಗಿ? ಖಂಡಿತ ರಾಜಕೀಯ ಕಾರಣಕ್ಕಾಗಿ ಅಂತ ಅಷ್ಟೇ ಅಲ್ಲ, ಇದೊಂದು ಸಾಮಾಜಿಕ ಒಂದು ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರಕ್ಕೆ. ಉದ್ಯೋಗ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಕೆಲಸ ಮಾಡುವಂತವ್ರಿಗೆ ಉದ್ಯೋಗ ಕೊಡ್ಲೇಬೇಕಾಗುತ್ತೆ. ರಾಜಕೀಯ ಕಾರಣ ಏನೇ ಇರಲಿ. ನೀವು ಆಮೇಲೆ ಮೊನ್ನೆ ನಡೆದಂತ ಆಡಳಿತ ಸುಧಾರಣಾ ಆಯೋಗದ ವರದಿ ಸ್ಪಷ್ಟವಾಗಿ ಹೇಳಿದೆ, ನೀವು ಹೊರಗುತ್ತಿಗೆ ಪದ್ಧತಿಯನ್ನ ನಿಲ್ಲಿಸಿ, ಔಟ್ಸೋರ್ಸಿಂಗ್ ಅಂತ ಮಾಡಬೇಡಿ, ಇರುವಂತವರನ್ನ ನೇಮಕ ಮಾಡಿ. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಮಾಡ್ಲೇಬೇಕಾಗುತ್ತೆ. ಅದಕ್ಕಾಗಿರುವಂತ ಒಂದು ಕೊರತೆ ಇರೋದು ನನಗೆ ಗೊತ್ತಿರುವಂಗೆ ಬೇರೆ ಯಾವುದೇ ಕೊರತೆ ಇಲ್ಲ. ಅವ್ರಿಗಿರುವಂತದ್ದು ಸಂಪನ್ಮೂಲ ಕೊರತೆ. ಆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಸಂಪನ್ಮೂಲ ಏನ್ ಆದ್ಯತೆ ಸಿಕ್ಕರೆ ಖಂಡಿತ ಈ ನೇಮಕಾತಿ ಆಗುತ್ತೆ. ಬರೀ ಸರ್ಕಾರಿ ನನಗಿರುವಂತದ್ದು 2,80,000 ರಿಂದ 2,85,000 ಮಾತ್ರ ಸರ್ಕಾರಿ ಹುದ್ದೆಗಳು ಇರುವಂತದ್ದು. ಖಾಸಗಿ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಇರುವಂತ 20 ರಿಂದ 25 ಲಕ್ಷ ನಿರುದ್ಯೋಗಿ ಯುವಕರಿಗೆ ಅಥವಾ ಏನು ನಿರುದ್ಯೋಗಿ ವಿದ್ಯಾವಂತರಿದ್ದಾರೆ ಅವ್ರಿಗೆ ಅಗತ್ಯವಿರುವಂತ ಒಂದು ಕೌಶಲ್ಯ ತರಬೇತಿಯನ್ನ ಕೊಡಬೇಕು. ಕೌಶಲ್ಯ ತರಬೇತಿ ಅನ್ನುವಂಥದ್ದು ಕೇವಲ ಬಾಯಿ ಮಾತಿನ ಮತ್ತೆ ಯಾವುದೋ ಪತ್ರದ ಮೂಲಕ ವ್ಯವಹಾರ ಆಗಬಾರದು. ನಿಜವಾದ ಅರ್ಥದಲ್ಲಿ ಇಂದಿನ ಮಾರುಕಟ್ಟೆ ಮತ್ತೆ ಅಗತ್ಯತೆಗೆ ಅನುಗುಣವಾಗಿ ನೀವು ಅವರಿಗೆ ತರಬೇತಿಯನ್ನು ಕೊಡಿ. ಕೆಲವೊಂದು ಹುದ್ದೆಗಳಿಗೆ ಉತ್ತರ ಭಾರತದವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಮತ್ತೆ ಕೆಲವರಿಗೆ ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಅಂತವರಿಗೆ ಆ ಅವಲಂಬನೆಯನ್ನು ತಪ್ಪಿಸುವ ದೃಷ್ಟಿಯಿಂದ ಇಲ್ಲಿಯೇ ಅವರಿಗೆ ಆ ರೀತಿಯಾದಂತಹ ಒಂದು ಕೌಶಲ್ಯ ಭರಿತ ಏನು ಅಭ್ಯರ್ಥಿಗಳು ದೊರಕಿದ್ರೆ ಅವ್ರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಖಾಸಗಿ ವಲಯ ಇರ್ಬೋದು ಮಾಡ್ಕೊಳ್ತಾರೆ. ಹಾಗಾಗಿ ಈ ನಿರುದ್ಯೋಗದ ಪ್ರಮಾಣ ಕಡಿಮೆ ಆಗುತ್ತೆ. ಸರ್ಕಾರದ ದೊಡ್ಡ ಜವಾಬ್ದಾರಿ ಅಂತಂದ್ರೆ ದುಡಿಯುವ ಕೈಗೆ ಕೆಲಸವನ್ನ ಕೊಡ್ಬೇಕು. ಆ ಕೆಲಸವನ್ನ ಕೊಡುವ ಕಾರ್ಯವನ್ನ ಅದಕ್ಕೆ ರಾಜಕೀಯ ಕಾರಣವೋ ಮತ್ತೊಂದು ಕಾರಣವನ್ನು ತಳಕಾಗದೆ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಈ ಬರುವ ಬಜೆಟ್ ನಲ್ಲಿ ಒಂದು ಅವಕಾಶ ಇದೆ, ಇದಕ್ಕಾಗಿ ಒಂದಷ್ಟು ಹಣವನ್ನ ತೆಗೆದಿಟ್ಟು ಆ ಕೆಲಸವನ್ನ ಮಾಡಬೇಕು ಅನ್ನೋದು. ಕಾದ್ ನೋಡೋಣ ಇವತ್ತಿನ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಏನು ಡಿಸಿಷನ್ ಬರುತ್ತೆ ಅಂತ ಕಾದ್ ನೋಡೋಣ.